ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಪ್ರೀತಿ ಕನ್ನಡ ವ್ಲಾಗ್. ಬನ್ನಿ ಇವತ್ತಿನ ವಿಡಿಯೋ ನೋಡ್ಕೊಬರೋಣ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಹಾಗೆ ಯಾರೆಲ್ಲ ಹೊಸ ವಿಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಹಿಂದಿನ ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮರಿಬೇಡಿ ಪ್ಲೀಸ್. ಬನ್ನಿ ಇವತ್ತಿನ ವಿಡಿಯೋ ನೋಡ್ಕೊಬರೋಣ. ಹಾಗೆ ಇನ್ನೊಂದು ವಿಷಯ ಹೇಳಬೇಕಿತ್ತು ಫ್ರೆಂಡ್ಸ್, ವಿಡಿಯೋ ನೋಡ್ತೀರಾ ಫುಲ್ ವಿಡಿಯೋ ನೋಡಿ ಪ್ಲೀಸ್. ವಾಚ್ ಟೈಮ್ ನೋಡಲಿ. ನಾನೀಗ ಹೊಸ್ದಾಗಿ ಸ್ಟಾರ್ಟ್ ಮಾಡಿರೋದ್ರಿಂದ ಸ್ವಲ್ಪ ಸಪೋರ್ಟ್ ಮಾಡಿ. ಮಾನಿಟೈಸ್ ನಾನಾಗೋವರೆಗೂ ಸ್ವಲ್ಪ ಫುಲ್ ವಿಡಿಯೋ ನೋಡಿ. ನನಗೆ ವಾಚ್ ಅವರ್ಸ್ ಓಡಬೇಕು. ಸ್ಕಿಪ್ ಮಾಡದೆ ವಿಡಿಯೋ ಫುಲ್ ನೋಡಿ. ಮತ್ತು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ, ಇಲ್ಲಿ ನಮ್ಮ ಮನೆ ಹತ್ರ 2 ಪಕ್ಷಿ ಬಂದ್ಬಿಟ್ಟು ಯಾವಾಗಲೂ ಸೌಂಡ್ ಮಾಡ್ತಿರ್ತವೆ ಅಂತ. ಅವು ಗೂಡು ಕಟ್ತವೆ ಫ್ರೆಂಡ್ಸ್. ತೋರಿಸ್ತೀನಿ ಬನ್ನಿ. ಆಲೇ ನನ್ನ ಮಗ ಆ ಪಕ್ಷಿ ಹಿಡಿಬೇಕಮ್ಮ ನಾನು ಅಂತ ಅಂದ್ಬಿಟ್ಟು ಏನೆಲ್ಲ ಟೆಕ್ನಿಕ್ ಮಾಡೋಗವನೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ಯಾರೂ ಇಲ್ದಾಗ ಈ ಥರ ಮಾಡ್ಕೊಂಡ್ರೆ ಏನು ಮಾಡ್ಬೇಕು ಹೇಳ್ರಿ. ಅಲ್ಲಿರೋ ಗಾಡಿನ ಬಾಯಲ್ಲಿ ಎಳ್ಕೊಂಬಂದು ಕಡಿಬೇಕು ಅಂತ ಈ ಥರ ಸಿಗಾಕೊಂಡೈತಿ. ಏನಾದರೂ ಒಂದು ಮಾಡ್ತಾನೆ ಇರ್ತೈತಿ. ಯಾಕೆ ಬಿಡಿಸ್ಲಿ? ಅಲ್ಲಿರೋದು ಯಾಕೆ ತಗೊಂಡೆ ನೀನು? ನೋಡಿ ಫ್ರೆಂಡ್ಸ್, ಯಾರೂ ಇಲ್ದಾಗ ಈ ಥರ ಮಾಡ್ಕೊಬಿಟ್ರಿದು. ಯಾರೂ ಇರಲ್ಲ ಇಲ್ಲಿ ಬಿಡ್ಸೋಕ್ಕೆ. ಬನ್ನಿ ತೋರಿಸ್ತೀನಿ ನೋಡ್ರಿ. ಇದೇ ಸೀಬೆ ಗಿಡಕ್ಕೆ ಅವು ಬರೋದು 2 ಪಕ್ಷಿ ಬಂದು ಎನಿ ಟೈಮ್ ಸೌಂಡ್ ಮಾಡ್ತಾನೆ ಇರ್ತವೆ. ನಿನ್ನೆ ವಿಡಿಯೋದಲ್ಲಿ ತೋರಿಸಿದ್ದೀನಿ ಅದನ್ನು. ಗೂಡು ಕಟ್ತಾ ಇರ್ಬೋದು ಮೋಸ್ಟ್ಲಿ ಅಂದ್ಕೊಂಡಿದ್ದೆ. ಕಟ್ಟುತ್ತಾ ಐತೆ, ತೋರಿಸ್ತೀನಿ ಬನ್ನಿ ನೋಡಿ. ಪಾಪ ಗೂಡು ಮೊನ್ನೆ ಸ್ವಲ್ಪ ಕಟ್ಟಿತ್ತು, ಇವತ್ತು ಫುಲ್ ಕಟ್ಟಿದೆ. ನನ್ನ ಮಗ ಏನು ಮಾಡವನೆ ಅಂದರೆ, ಬಂದ ತಕ್ಷಣ ಹಿಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಒಂದು ದಾರ ಕಟ್ಟಿ ಒಂದು ಕಡ್ಡಿ ಇಟ್ಟು ನೋಡಿ, ಕಡ್ಡಿಗೆ ಅಳಸಿನಂಟು ಹಾಕವನೆ. ಅದ್ರ ಮೇಲೆ ಕೂತ್ಕೊಂಡ್ರೆ ಅದು ಕಾಲು ಕಚ್ಕೊಂತಲ್ಲ, ಅವಾಗ ಹಿಡ್ಕೊಬಿಡೋಣ ಅಂತ ಯಾವ ಥರ ಟೆಕ್ನಿಕ್ ಮಾಡವ್ ನೋಡಿ ಫ್ರೆಂಡ್ಸ್. ದಾರ ನೋಡಿ ಇಲ್ಲಿ ಕಟ್ಟವನೆ, ಇಲ್ಲಿಂದ ಅಲ್ಲಿಗೆ ಇಟ್ಟವನೆ ಕಡ್ಡಿನ. ಪಕ್ಷಿ ಬಂದ ತಕ್ಷಣ ಈ ಅಂಟು ಮೇಲೆ ಕೂತ್ಕೊಂಡ್ರೆ ಸಿಗಾಕಂತೈತಲ್ಲ, ಹಿಡ್ಕೊಬಿಡೋಣ ಅಂತ ಯಾವ ಥರ ತಲೆ ಉಪಯೋಗಿಸೋ ನೋಡಿ. ಬರೀ ಈ ಥರ ಮಾಡೋದೆ. ಅದೇನೋ ಅವನಿಗೆ ಗೊತ್ತಿಲ್ಲ. ಈ ಪಕ್ಷಿಗಳು ಅಂದರೆ ಸಖತ್ತು ಇಷ್ಟ. ಹೇಳ್ತಾನೆ ಇರ್ತಾನೆ, ನನಗೆ ಗಿಳಿ ತಂದ್ಕೊಡಪ್ಪ ಅಂತ. ನುಗ್ಗೆ ಸೊಪ್ಪು ನೋಡ್ರಿ ಎಷ್ಟು ಚೆನ್ನಾಗಿ ಚಿಗುರೈತೆ. ಒಂದಿನೂ ಇನ್ನೂ ಕಿತ್ತು ಮಾಡಿಲ್ಲ. ಇದು ಕಡ್ದಾಕಿದ್ಮೇಲೆ ಚಿಗುರಿರೋದು. ಸಿಕ್ಕಾಬಿಟ್ಟೆ ಈಟು ನುಗ್ಗೆ ಸೊಪ್ಪು ಆದರೂ ಒಳ್ಳೆಯದು. ಇನ್ನೂ ಮಾಡಿಲ್ಲ ನಾವು ನೋಡಿ. ಆ ಥರ ಮಾಡವನೆ. ಈಗ ಟೈಮ್ ಬಂದು ಆಲೆ 4:15. ಸ್ಕೂಲ್ ವ್ಯಾನು ಆರನ್ ನೋಡಿತ್ತು. ನಮ್ಮ ಹುಡುಗರು ಬಂದರು. ಇದು ಗೊತ್ತಾಗ್ಬಿಟ್ಟೈತೆ ಆಲೆ ವ್ಯಾನ್ ಸೌಂಡು ಮತ್ತು ಆರನ್ನು. ಇದು ನಮ್ಮ ಹುಡುಗರೇನೆ ಅಂತ ಅದಕ್ಕೂ ಗೊತ್ತಾಗ್ಬಿಡ್ತೈತೆ ನೋಡಿ. ಹೋಗಿ ಕರ್ಕೊಬರ್ತೈತೆ. ಹೋಗುವಾಗಲೂ ಅಷ್ಟೇ ಅವ್ರನ್ನ ಹತ್ತಿಸ್ಬಿಟ್ಟು ವ್ಯಾನ್ ಒಳಗಡೆ 2 ಕಾಲು ಇಟ್ಬಿಟ್ಟೆ ಅದು ಬರೋದು. ಅವ್ರು ಹಂಗೂ ವ್ಯಾನಲ್ಲಿ ಹುಡುಗರನ್ನ ಹತ್ತಿಸ್ಕೊಂಡವ್ರು ಹಂಗೆ ಅಂತಿರ್ತಾರೆ, ಏನು ಈ ನಾಯಿ ಹಿಂಗೆ ಬರ್ತದೆ ದಿನ, ಏನು ಕಚ್ಚಲ್ವಂತ ಅವ್ರ ಪಾಪ ಹೆದ್ರಕಂತ ಇರಲಿಲ್ಲ. ಅದೇನು ಮಾಡಲ್ಲ, ಅದು ಹಂಗೆ. ಇವ್ರು ಹೋಗುವಾಗಲೂ ಅಷ್ಟೇ ಬರುವಾಗಲೂ ಅಷ್ಟೇ ಹೋಗ್ಬಿಟ್ಟು ಜೊತೆಲೇ ಕರ್ಕೊಬರೋದಿದ್ದು ನೋಡಿ. ಹಾಗೆ ಬಂದ್ಬಿಟ್ಟು ಶೂ ಬಿಚ್ಚುತ್ತಾಯಿದ್ರು. ಇವತ್ತೇನೋ ಅವ್ರ ಸ್ಕೂಲಲ್ಲಿ ಸ್ಕೂಲ್ ಓನರ್ದು ಬರ್ಡೇ ಇತ್ತಂತೆ, ಅದನ್ನು ಆಚರಿಸಿದ್ರಂತೆ. ಅದನ್ನು ಹೇಳ್ತಾ ಇದ್ಲು ನನ್ನ ಮಗಳು. ಆಮೇಲೆ ಈ ನಡುವೆ ಒಂಥರ ಆಗ್ಬಿಟ್ಟವಳು ನನ್ನ ಮಗಳು. ಮುಂಚೆ ವಿಡಿಯೋ ಮಾಡುವಾಗ ಏನು ಅಂತ ಇರಲಿಲ್ಲ. ಈ ನಡುವೆ ವಿಡಿಯೋ ಆನ್ ಮಾಡಿದ್ರೆ ಸಾಕು ಅವಳಿಗೆ ಇಷ್ಟನೇ ಆಗಲ್ಲ, ಯಾಕೋ ಗೊತ್ತಿಲ್ಲ. ಇನ್ನು ನನ್ನ ಮಗ ಎಲ್ಲದಕ್ಕೂ ಹೊಂದ್ಕೊಂಡು ಹೋಗ್ತಾನೆ. ಆದರೆ ಇವಳು ಆ ಥರ ಅಲ್ಲ. ನಾನು ವಿಡಿಯೋ ಮಾಡ್ಕೊಂಡು ಅವಳ ಹತ್ರ ಹೋದರೆ ಆ ಕಡೆ ಹಿಡಿಯಮ್ಮ, ನನ್ನನ್ನು ತೋರಿಸ್ಬೇಡ, ಆ ಕಡೆ ಹಿಡಿಯಮ್ಮ ಅಂತ ಈಗಲೂ ಅದನ್ನೇ ಹೇಳ್ತಾ ಇದ್ಲು. ಅದಕ್ಕೆ ನಾನು ನಮ್ಮ ಜಿಂಬನ್ನು ತೋರಿಸ್ತಾ ಇದ್ದೆ ಅವಳಿಗೆ ಗೊತ್ತಿಲ್ದಂಗೆ, ಆಮೇಲೆ ಹಿಡಿಯೋಣ ಅಂತ ಅಂದ್ಬಿಟ್ಟು. ಆಮೇಲೆ ಎಲ್ಲೋ ನಾಯಿ ಬೊಗಳ್ತಾ ಇದ್ವು. ನಮ್ಮ ಜಿಂಬ ಹಂಗೆ ಕಿವೆ ಕೊಟ್ಟು ಕೇಳ್ತಾ ಇತ್ತು ನೋಡಿ. ಆಲೇ ಸೀರೆ ಉಟ್ಕೊಳಕ್ಕೆ ಆಲೇ ಕೇಳ್ತಾ ಇದ್ಲು ನನ್ನ. ಸೀರೆ ಉಟ್ಕಂತ ಇಲ್ಲ ಡಿಂಪನ್ ಅಂತ ನಾನು ಸುಮ್ಮನಾಗಿದ್ದೀನಾ? ಅದಕ್ಕೀಗ ನೀನು ಸೀರೆ ಉಟ್ಕೋಬೇಕಾ? ತೋರಿಸಿಲ್ಲಿ ನಿನ್ನ ಮುಖ ತೋರಿಸೆ. ತೆಕ್ಕಳಮ್ಮ. ಏಯ್ ಒಂದು ತೆಕ್ಕ. ನೋಡ್ತಾ ಇದೀಯ ಯಾವ್ದು ಉಟ್ಕೊಂಡ್ಲಿ 2ರಲ್ಲಿ ಅಂತ? ಅದು ಉಟ್ಕಂತೀಯಾ? ಈಗ ಉಡ್ಸಾರೆ ಯಾರು? ನಾನು ಉಡ್ಸಲ್ಲ. ಯಪ್ಪ, ಅವಳು 2 ದಿನದಿಂದ ಸೀರೆ ಉಟ್ಕೊಂಡಿರಲಿಲ್ಲ. ಅದನ್ನೇ ಹೇಳ್ತಾ ಇದ್ಲು. ಸೀರೆ ಉಟ್ಕೊಳ್ತಾ ಇಲ್ಲ ಡಿಂಪನ ಅಂತ ಸುಮ್ಮನಾಗಿದ್ಯಾ ಅಂತ ಕೇಳ್ತಾ ಇದ್ಲು ನೋಡಿ. ಸ್ವಲ್ಪ ಅಲ್ಲಿ ಮೋಟ ಬಂದಿರೋದಕ್ಕೆ ಅವಳಿಗೆ ಸಿಟ್ಟು ಬತ್ತೈತೆ. ನಾನು ಬಿಚ್ಚಾಕ್ಬಿಡ್ತೀನಿ, ಇದು ಉದ್ದ ಇಲ್ಲ ಅಂತ ನನ್ನ ಮೇಲೆ ಹಂಗೆ ಕೋಪ ಮಾಡ್ಕೊತಾ ಇದ್ಲು.
ಅದನ್ನೇನು ಈಗ ನೆನಪಿಸ್ಕೊಂಡವಳೆ. 2 ದಿನ ನಾನು ಸೀರೆ ಉಟ್ಕೊಂಡಿಲ್ಲದಕ್ಕೆ ಡಿಂಪನ ಸೀರೆ ಉಟ್ಕೊತಾ ಇಲ್ಲ ಅಂದ್ಬಿಟ್ಟು ನೀನು ಸುಮ್ಮನಾಗಿದ್ಯಾ ಅಂತ ಕೇಳ್ತಿದ್ಲು. ನೋಡಿ ಬರ್ತಿದ್ದಂಗೆ ಈ ಥರ ಸೀರೆ ಉಟ್ಕೊಬಿಡ್ತಾಳೆ. ಆಮೇಲೆ ಒಂದು ಬುಕ್ಸ್ ಹಿಡ್ಕೊತಾಳೆ, ಪೆನ್ ಹಿಡ್ಕೊತಾಳೆ, ಕೂತ್ಕೊತಾಳೆ. ಅವಳು ಒಂದು 1/4 ಗಂಟೆನಾದರೂ ಈ ಥರ ಮಾಡಿದ್ರೇ ಅವಳಿಗೆ ಸಮಾಧಾನ. ಆಮೇಲೆ ನೀರು ಬಿಟ್ಟಿದ್ರು, ನೀರೆಲ್ಲ ಹಿಡ್ದಿದ್ದು ಆಯಿತು. ಅದಕ್ಕೆ ಇನ್ನೂ ಬರ್ತಾಯಿದ್ವು, ಯಾಕೆ ಸುಮ್ಮನೆ ವೇಸ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಗಿಡಕ್ಕೆಲ್ಲ ಹಿಡಿತಾಯಿದ್ರು. ಇನ್ನೊಂದು ಏನು ಗೊತ್ತಾ, ಮುಂಚೆ ನಾವು ಅಂದರೆ ನೆಲ್ಲಿ ಹಾಕೋದ್ಕಿಂತ ಮುಂಚೆಲಿ ಬಿನ್ಗೆಲ್ಲಿ ಹಾಕ್ತಾಯಿದ್ವಿ. ಅಷ್ಟೊಂದು ಗಿಡಕ್ಕೆ ತಂಪು ಅನ್ನಿಸ್ತಿರ್ಲಿಲ್ಲ. ಈ ಥರ ಪೈಪ್ ಹಿಡ್ಕೊಂಡು ಅದಕ್ಕೆ ತಂಪಾಳ ಬಿಟ್ರೇ ಗಿಡ ಚೆನ್ನಾಗಿರೋದು. ಹೂವನೂ ಅಷ್ಟೇ ಚೆನ್ನಾಗಿ ಬರ್ತವೆ. ನೋಡಿ ಅಲ್ಲಿ ಕಾಣಿಸ್ತಾ ಇರೋದೆಲ್ಲ ಸೇವಂತಿಗೆ ಅಂಟು, ಈಗೆಲ್ಲ ಫುಲ್ಲು ಮಗ್ಗಾಗೈತೆ. ಮುಂಚೆ ನಾವು ಬಿನ್ಗೆ ನೋಡಿ ಅಷ್ಟು ಈಗ ಐತಲ್ಲ ಗಿಡ, ಅದೇನೂ ಹಾಕಿರಲಿಲ್ಲ. ಈ ಕಡೆ ಸ್ವಲ್ಪ ಇದೆ, ಅದು ಅಂದರೆ ನೀರಿರಲಿಲ್ಲ, ನೀರಿಗೆ ಸ್ವಲ್ಪ ಪ್ರಾಬ್ಲಮ್ ಐತೆ ಅಂದ್ಬಿಟ್ಟು ನಾವು ಗಿಡಗಳು ಹಾಕಿರಲಿಲ್ಲ. ಈ ನಡುವೆ ಗಿಡಗಳು ಹಾಕಿರೋದು, ಯಾಕಂದರೆ ನೀರು ಬೇಜಾನು ಆಗುತ್ತೆ, ಅದರಿಂದ ಹಾಕಿದ್ದೀವಿ. ನೋಡಿ ಇಷ್ಟು ಹಾಕಿದ್ದಾಗ ಬಿನ್ಗೆಲ್ಲಿ ಹಾಕ್ತಾಯಿದ್ವಿ, ಅದು ಅಷ್ಟೊಂದು ಇದು ಅನ್ನಿಸ್ತಿರ್ಲಿಲ್ಲ. ಈಗ ಚೆನ್ನಾಗಿದೆ. ಹಾಗೆ ಇದು ನೆಕ್ಸ್ಟ್ ಡೇ ವಿಡಿಯೋ. ನಾನು ಅಷ್ಟಕ್ಕೆ ಎಂಡ್ ಮಾಡಿದೆ ನಿನ್ನೆ ವಿಡಿಯೋ. ಬೆಳಿಗ್ಗೆ ಎದ್ದ ತಕ್ಷಣ ಆಚೆ ಬಂದರೆ ಹಕ್ಕಿ ಪಕ್ಷಿಗಳ ಸೌಂಡ್ ಎಷ್ಟು ಚೆನ್ನಾಗಿ ಆಗ್ತಾಯಿತ್ತು ಗೊತ್ತಾ. ಅದಕ್ಕೆ ನಾನು ವಿಡಿಯೋ ಮಾಡ್ಕೊತಾ ಇದ್ದೆ. ಬೇಗ ಕಸ ಎಲ್ಲ ಹೊಡೆದ್ಬಿಟ್ಟು ಇನ್ನೇನು ತಿಂಡಿಗೆ ರೆಡಿ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಬಂದೆ ಆಚೆ. ನೋಡಿ ನಮ್ಮ ರೂಬಿ ಎಷ್ಟು ಚೆನ್ನಾಗಿ ಮಲಿಕೊಂಡೈತೆ, ಅದು ಎದ್ದಿರಲಿಲ್ಲ. ಅಷ್ಟು ಸೌಂಡ್ ಆದರೂ ನಾನು ಬಂದು ಕ್ಯಾಮ್ರಾ ಇಟ್ಕೊಂಬಂದರೂ ಅದು ಎದ್ದೇಳಲಿಲ್ಲ. ಚಳಿಗೆ ಪಾಪ ನಿದ್ದೆ ಮಾಡಿತ್ತೆ, ಹೆಂಗೋ ಈಗ ಮಲಗೈತೆ ಬೆಳಕಾದ್ಮೇಲೆ. ಅದಕ್ಕೆ ಒಂದು ಕ್ಲಿಪ್ಪಿಗೆ ತೊಗೊಂಡೆ. ಹಾಗೆ ತಿಂಡಿ ಎಲ್ಲ ಮಾಡಿಟ್ಟು ಅವರು ಹುಡುಗರು ತಿಂದು ಸ್ಕೂಲ್ಗೆ ಹೊರಟರು. ನಾವು ಫೋಟೋ ತೆಗೆಸ್ಕೊಬರೋಣ ಅಂತ ಅಂದ್ಬಿಟ್ಟು ತೊಟ್ಲಿಕೆರೆಗೆ ಹೊರಟ್ವಿ. ನಮ್ಮ ಸಿಂಬ ನನ್ನ ಹಿಂದೆನೇ ಬರ್ತಾಯಿತ್ತೆ ಅದು ಬರೋಕ್ಕೆ. ಆಮೇಲೆ ಬಸ್ ಬಂತು, ಅದನ್ನು ಮನೆ ಕಡೆ ಓಡಿಸ್ಬಿಟ್ಟು ನಾವು ತೊಟ್ಲಿಕೆರೆಗೆ ಹೊರಟ್ವಿ. ಅದು ಇವಾಗ ವೋಟರ್ ಐ ಡಿದು ಇದು ಕೊಟ್ಟವರಲ್ಲ ಲಿಸ್ಟ್ಗಳು, ಅದೆಲ್ಲ ಫಿಲಪ್ ಮಾಡಿದ್ವಿ. ಫೋಟೋ ಇರಲಿಲ್ಲ ನಂದು, ಅದಕ್ಕೆ ಫೋಟೋಗಳು ಹೊಡ್ಸ್ಕೊಬರೋಣ ಅಂತ ಅಂದ್ಬಿಟ್ಟು ತೊಟ್ಲಿಕೆರೆಗೆ ಹೋಗ್ತಾಯಿದ್ವಿ. ತೊಟ್ಲಿಕೆರೆ ಅಂದರೆ ಇಲ್ಲೇ ಪಕ್ಕದ ಒಂದು 3 ಕಿಲೋಮೀಟ್ರ್ ಆಗುತ್ತೆ. ಹೋದ್ವಿ, ಸಿಕ್ಕಾಬಟ್ಟೆ ವೆಯ್ಟ್ ಮಾಡಿದ್ವಿ ಬಸ್ ಸ್ಟ್ಯಾಂಡಲ್ಲಿ. ಬಸ್ ಬೇಗ ಬರಲೇ ಇಲ್ಲ. ಆಮೇಲೆ ಸಿವಿಲ್ ಬಸ್ ಬಂತು, ಅದರಲ್ಲೇ ಎತ್ಕೊಂಡು ಬಂದ್ವಿ. ಈ ಗೌರ್ಮೆಂಟ್ ಬಸ್ಸು ಫ್ರೀ ಬಿಟ್ಟಾಗ್ಲಿಂದ ನಾನು 2 ಟೈಮ್ ಅಷ್ಟೇ ನಾನು ಗೌರ್ಮೆಂಟ್ ಬಸ್ಸಲ್ಲಿ ಹತ್ತಿರೋದು. ಗೌರ್ಮೆಂಟ್ ಬಸ್ಸಿಗೆ ಜಾಸ್ತಿ ನಾನು ಹೋಗೇ ಇಲ್ಲ. ಹಾಗೆ ಬಂದ್ವಿ, ತೊಟ್ಲಿಕೆರೆಗೆ ಬಂದು ಇಳ್ಕೊಂಡು. ಅಲ್ಲಿ ಈಗ ಅಂಗಡಿ ಚೇಂಜ್ ಮಾಡಿಬಿಟ್ಟವ್ರೆ, ಮುಂಚೆ ಇತ್ತಲ್ಲ ಅಲ್ಲಿರಲಿಲ್ಲ. ಆಮೇಲೆ ನಾವು ಅಲ್ಲೆಲ್ಲ ಒಂದು ಸ್ವಲ್ಪ ಹುಡ್ಕಾಡ್ಬಿಟ್ಟು ಅವ್ರನ್ನ ಕೇಳಿಬಿಟ್ಟು ಹೋದ್ವಿ ಅಂಗಡಿ ಹತ್ರ. ಆಮೇಲೆ ಬೇಸಿಗೆ ಟೈಮಲ್ಲಿ ಬಿಸಿಲು ಹೊಡಿಯಲ್ವ, ಆ ಥರ ಬಿಸಿಲು ಹೊಡಿತಾ ಇತ್ತು. ಅದ್ರ ತಕ್ಕನ ನಾನು ದುಂಡ್ಮಲ್ಗೆ ಹೂವು ಬೇರೆ ಮುಡ್ಕೊಂಡಿದ್ದೆ. ಈ ಸ್ಮೆಲ್ಗೂ ಮತ್ತು ಆ ಬಿಸಿಲಿಗೂ ನನಗೆ ತಲೆ ಸುತ್ತದಂಗೆ ಆಗ್ತಾಯಿತ್ತು. ಬಿಚ್ಚು ಎಸೆಯೋಣ ಅಂತಂದರೆ ಹೂವು ಅಷ್ಟು ಚೆನ್ನಾಗೈತೆ, ಎಸೆಯೋಕ್ಕೂ ಮನ್ಸು ಬರ್ತಾಯಿಲ್ಲ. ಆಮೇಲೆ ಈ ಬಿಸಿಲಿಗೂ ಓವರ್ ಸ್ಮೆಲ್ಗೂ ನನಗಂತ ಎಷ್ಟೊತ್ತಿಗೆ ಮನೆಗೆ ಹೋಗ್ಬಿಟ್ಟು ಬಿಚ್ಚಾಕ್ಬಿಡ್ತೀನೋ. ಅಂದರೆ ಮನೇಲಿ ತಗೊಂಡೋಗಿಟ್ರೆ ನನ್ನ ಮಗಳಾದರೂ ಮುಡ್ಕೊಂತಾಳೆ, ಸುಮ್ಮನೆ ಯಾಕೆ ಎಸಿಬೇಕು ಅಂತ ಅಂದ್ಬಿಟ್ಟು ನಾನು ಎಸಿಲಿಲ್ಲ. ರೆಡಿ ಮಾಡ್ತಾ ಇದ್ದೀನಿ ಎಣ್ಣೆವು. ನಮ್ಗೆ ಇಂಥ ಟೈಮಲ್ಲಿ ಜನ ಜಾಸ್ತಿ, ನಮಗೆ ಟೈಮ್ ನಮಗೆ ಹೆಂಗಿರೋದು. ಫೋಟೋ ತೆಗೆಸ್ಕೊಂಡು ಜಸ್ಟ್ ಈಗ ಮನೆ ಹತ್ರ ಬಂದ್ವಿ. ನಾವು ಬೈಕಲ್ಲೇ ಬಂದ್ವಿ, ನಮ್ಮ ಮನೆಯವ್ರು ಕರ್ಕೊಂಬಂದರು. ಗಾಡೀಲಿ ಬರೋದಕ್ಕೆ ನೋಡಿ ಕೂದಲೆಲ್ಲ ಆ ಥರ ಆಗಿದೆ. ಹಾಗೆ ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಹೀಗೆ ವಿಡಿಯೋ ನೋಡ್ತಾ ಇರಿ. ನಾನು ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು.